ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೇ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ಎಗ್ಲೆಸ್ ಚಾಕ್ಲೇಟ್ ಬ್ರೌನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ವಿತೌಟ್ ಅವನ್. ನಾನು ಲಾಸ್ಟ್ ಟೈಮ್ ಚಾಕ್ಲೇಟ್ ಬ್ರೌನಿ ಕೇಕ್ ಮಾಡೋದು ಹೇಳ್ಕೊಟ್ಟಿದ್ದೆ ಎಗ್ಲೆಸ್, ಬಟ್ ಇವಾಗ ನಾನು ಬ್ರೌನಿ ಹೇಗೆ ಮಾಡೋದು, ಆ್ಯಕ್ಚುಯಲ್ ಬ್ರೌನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇವಾಗ ಎಲ್ಲರಿಗೂ ಇದು ಮೋಸ್ಟ್ ಫೇವ್ರೇಟ್ ಆಗೋಗ್ಬಿಟ್ಟಿದೆ. ಬನ್ನಿ ನೋಡುವ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಗ್ಯಾಲಕ್ಸಿ ಫ್ಯೂಷನ್ ಅವ್ರದ್ದು ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ 20 ಗ್ರಾಮ್, 1 ಪ್ಯಾಕ್, ಮತ್ತು ಬಟರ್ ಸಾಲ್ಟ್ ಅನ್ಸಾಲ್ಟೆಡ್ ಬಟರ್ ತೊಗೊಂಡಿದ್ದೀನಿ. ಉಪ್ಪು ಇಲ್ಲದ ಬೆಣ್ಣೆ ತೊಗೊಳ್ಬೇಕು. ನಾನಿಲ್ಲಿ 100 ಗ್ರಾಮ್ಸ್ ತೊಗೊಂಡಿದ್ದೀನಿ. ಸೊ ಇದು 20 ಗ್ರಾಮ್ಸ್ ಮತ್ತು ಇದು 100 ಗ್ರಾಮ್ಸ್. ನಾನು ಮಾಡ್ತಿರೋದು ಹಾಫ್ kg ಬ್ರೌನಿ. ಸೊ ಹಾಫ್ kg ಬ್ರೌನಿಗೆ ಇಷ್ಟು ಸಾಕು. ಸೊ ನಿಮಗೆ ಎಕ್ಸ್ಟ್ರಾ ಚಾಕ್ಲೇಟ್ ಬೇಕಂದ್ರೂ ನೀವು ಹಾಕ್ಕೊಳ್ಬೋದು, ಬಟ್ ಇಷ್ಟು ಸಾಕಾಗತ್ತೆ. ಡಾರ್ಕ್ ಚಾಕ್ಲೇಟ್ ಕಾಂಪೌಂಡೇ ತೊಗೊಳ್ಬೇಕು. ಯಾವುದಾದ್ರೂ ಕಂಪ್ನಿ ನೀವು ತೊಗೊಂಡ್ರೂ ಪರವಾಗಿಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಚಾಕ್ಲೇಟ್ ಮತ್ತು ಬೆಣ್ಣೆ ಎರಡೂ ಮೆಲ್ಟ್ ಮಾಡ್ಕೊಬೇಕು. ಸೊ ನಾವು ಇಲ್ಲಿ ಡಬಲ್ ಬಾಯ್ಲಿಂಗ್ ಮೆಥಡ್ ಮಾಡ್ತಿದ್ದೀವಿ. ಒಂದು ದೊಡ್ಡ ಚಿಕ್ಕ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಬಾಯ್ಲ್ ಮಾಡೋಕ್ಕೆ ಇಡಬೇಕು ಕುದಿಯೋದಕ್ಕೆ. ಆ ಪಾತ್ರೆಗೆ ಅಡ್ಜಸ್ಟ್ ಆಗೋದು ಇನ್ನೊಂದು ಪಾತ್ರೆ ಇಡಬೇಕು ಅದ್ರ ಮೇಲೆ. ಸೊ ಕೆಳಗಡೆ ಬಾಯ್ಲ್ ಆಗಬೇಕು, ಇಲ್ಲಿ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು 5 ನಿಮಿಷ ಆಗಿದ್ಮೇಲೆ ನಾನಿಲ್ಲಿ 100ಅಲ್ಲಿ 50 ಗ್ರಾಮ್ ಬೆಣ್ಣೆನ ಹಾಕಿದ್ದೀನಿ. ಮತ್ತು ಚಾಕ್ಲೇಟು ಅಷ್ಟೇ, ಫುಲ್ಲಲ್ಲಿ 1 ಪೀಸ್ ನಾನು ಬಿಟ್ಟು ಇನ್ನು ಮಿಕ್ಕಿದ್ದನ್ನ ಹಾಕಿ ಮೆಲ್ಟ್ ಮಾಡ್ಕೊಳ್ತಿದ್ದೀನಿ. ಇದು ಕಂಪ್ಲೀಟ್ ಮೆಲ್ಟ್ ಆಗಬೇಕು. ಬೆಣ್ಣೆ ಉಪ್ಪು ಇಲ್ಲದೋದನ್ನು ತೊಗೊಳ್ಳಿ, ಉಪ್ಪಿರೋದನ್ನು ತೊಗೊಳಕ್ಕೆ ಹೋಗಬೇಡಿ. ಸೊ ಇದು ಮೆಲ್ಟ್ ಆಗಬೇಕು. ಚೆನ್ನಾಗಿ ಕರಗಿಸ್ಕೊಳ್ಳಿ. ನೀವು ಡೈರೆಕ್ಟ್ ಚಾಕ್ಲೇಟ್ನ ಪ್ಯಾನಲ್ಲಿ ಕರಗಿಸ್ತೀನಿ ಅಂದರೆ ಆಗಲ್ಲ, ಸೀದೋಗ್ಬಿಡುತ್ತೆ. ಇದನ್ನೇ ಯೂಸ್ ಮಾಡಿ. ಸೊ ನಾನಿಲ್ಲಿ ಟಾಪಿಂಗ್ಸಿಗೆ ವಾಲ್ನಟ್, ಡ್ರೈ ಫ್ರೂಟ್ಸು ಮತ್ತು ಚಾಕ್ಲೇಟ್ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ಪು 1 ಕಪ್ ಮೈದಾ ಪ್ಲಸ್ 2 ಸ್ಪೂನ್ ಎಕ್ಸ್ಟ್ರಾ ಹಾಕಿದ್ದೀನಿ ಮೈದಾ ಹಿಟ್ಟು, 1/4 ಕಪ್ಪು ಕೋಕೋ ಪೌಡರ್, 1 ಸ್ಪೂನ್ ಬೇಕಿಂಗ್ ಪೌಡರ್, 1 ಟೀ ಸ್ಪೂನ್, 1 ಸ್ಪೂನ್ ಅಲ್ಲ 1 ಟೀ ಸ್ಪೂನ್, ಹಾಫ್ ಟೀ ಸ್ಪೂನ್ ಬೇಕಿಂಗ್ ಸೋಡಾ, ಚಿಟಿಕೆ ಉಪ್ಪು ಹಾಕಿ ಜಡಿ ಇಟ್ಕೊಳ್ಬೇಕು. ಇವಾಗ ಇದನ್ನ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು 1/4 ಸ್ಪೂನ್ ಮೊಸರು ಹಾಕ್ತಿದ್ದೀನಿ. ಎಗ್ ಬೇಕಾದದು 2 ಎಗ್ ಹಾಕ್ಕೊಳ್ಳಿ. ಇವಾಗ 1 ಸ್ಪೂನ್ ವೆನಿಲಾ ಎಸೆನ್ಸ್. ಸೊ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ತಿದೆ. ಇವಾಗ ಸ್ವಲ್ಪನೇ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬ್ರೌನಿ ನಾರ್ಮಲ್ ಕೇಕ್ ಆದರೆ ಕೇಕ್ ಮಾಡೋದಕ್ಕೆ ನಿಮಗೆ ದೋಸೆ ಹಿಟ್ಟಾದ ಅಷ್ಟು ಇರಬೇಕು. ಬಟ್ ಬ್ರೌನಿ ತುಂಬ ಗಟ್ಟಿ ಇರಬೇಕು, ಹಾಗಂತ ಓವರ್ ಗಟ್ಟಿ ಅಲ್ಲ, ಸ್ವಲ್ಪ ಗಟ್ಟಿ ಇರಲೇಬೇಕು. ಸೊ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಾನು 1/4 ಸ್ಪೂನು ಬಟ್ಲು ಶುಗರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಕ್ಸ್ಟ್ರಾ ಶುಗರ್ ಹಾಕ್ಕೊಳ್ತಾ ಇಲ್ಲ, ಯಾಕೆಂದರೆ ಆಲ್ರೆಡಿ ಚಾಕ್ಲೇಟ್ ಶುಗರ್ ಇರುತ್ತೆ. ಸೊ ಇಲ್ಲಿ ಸ್ವಲ್ಪ ಲಿಟಲ್ ಬಿಟ್ ಶುಗರ್ನ ಕಮ್ಮಿ ಮಾಡಿದ್ದೀನಿ. ಸೊ ಇಷ್ಟು ಗಟ್ಟಿ ಇರಬೇಕು. ಇಷ್ಟು ಗಟ್ಟಿ ಇದ್ದರೆ ಬ್ರೌನಿ ಸಾಕು. ಇದಕ್ಕಿಂತ ಓವರ್ ಗಟ್ಟಿ ಮಾಡೋಕ್ಕೆ ಹೋಗಬೇಡಿ, ಅದು ಬ್ರೌನಿ ಕೇಕ್ ಆಗುತ್ತೆ. ಬಟ್ ಬ್ರೌನಿಗೆ ಇಷ್ಟೇ ಗಟ್ಟಿ ಇರಬೇಕು. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಾನು ಇವಾಗ ಚಾಕ್ಲೇಟ್ಸ್ ಮತ್ತು ಡ್ರೈ ಫ್ರೂಟ್ಸ್, ನಾನಿಲ್ಲಿ ಬಾದಾಮಿ, ಗೋಡಂಬಿ ಮತ್ತು ವಾಲ್ನಟ್ ಇಷ್ಟನ್ನು ತೊಗೊಂಡಿದ್ದೀನಿ. ಮತ್ತು ಚಾಕ್ಲೇಟ್ಸ್, ಡಾರ್ಕ್ ಚಾಕ್ಲೇಟು ಇವೇ ನೀವು ಬೇಕಾದ್ರೆ ಡೈರಿ ಮಿಲ್ಕ್ ಸಹ ಹಾಕ್ಕೊಳ್ಬೋದು, ಈ ಥರ ಕಟ್ ಮಾಡಿಕೊಂಡು. ಬಟ್ ಬೇಡ, ನನಗೆ ಇಷ್ಟೇ ಸಾಕು. ಸೊ ಇದನ್ನೇ ನಾನು ಹಾಕಿದ್ದೀನಿ. ಸೊ ಇವಾಗ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಬ್ರೌನೀಸ್ ಆ್ಯಂಡ್ ಕೇಕ್ಸ್ ಯಾವಾಗಲೂ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಇಟ್ಸ್ ಕಂಪಲ್ಸರಿ. ಇಲ್ಲ ಅಂದರೆ ಅದಷ್ಟು ಚೆನ್ನಾಗಿ ಬರೋಲ್ಲ. ಪ್ಲಸ್ ಅದು ಮಿಕ್ಸ್ಚರಲ್ಲೆಲ್ಲ ಗಾಳಿ ಹೋಗಿರುತ್ತೆ. ಸೊ ಕಟ್ ಆ್ಯಂಡ್ ಫೋಲ್ಡ್ ಆದರೆ ನಿಮಗೆ ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ ನೀಟಾಗಿ ಬೇಕಿಂಗು ಸಹ ಬೇಕಾಗತ್ತೆ. ಸೊ ಇಷ್ಟು ಗಟ್ಟಿ ಇದ್ದರೆ ಸಾಕು.
ಇನ್ನೂ ಬೇಕಾದ್ರೆ ನಿಮಗೆ ಚಾಕ್ಲೇಟ್ ಬೇಕಂದ್ರೆ ಹಾಕ್ಕೊಳ್ಬೋದು ಅಥವಾ ಕೋಕೋ ಪೌಡರ್ ಬೇಕಂದ್ರೂ ಹಾಕ್ಕೊಳ್ಬೋದು. ನಂಗೆ ಇಷ್ಟು ಸಾಕು. ಸೊ ಇಷ್ಟಕ್ಕೆ ನಾನು ಸ್ಟಾಪ್ ಮಾಡಿದ್ದೀನಿ. 1/4 ಕಪ್ ಮಾತ್ರ ಹಾಕ್ಕೊಂಡಿದ್ದೀನಿ. ಇವಾಗ ಬ್ರೌನಿ ಯಾವಾಗಲೂ ಸ್ಕ್ವಯರ್ ಶೇಪಲ್ಲೇ ಇರುತ್ತೆ. ಸೊ ನಾನಿಲ್ಲಿ ಸ್ಕ್ವಯರ್ ಮೋಲ್ಡ್ಗೆ ಕೆಳಗಡೆ ಆಯಿಲ್ನ ಬ್ರಷ್ ಮಾಡಿ ಮೇಲ್ಗಡೆ ಬಟರ್ ಪೇಪರ್ ಹಾಕಿ ಬ್ರಷ್ ಮಾಡಿದ್ದೀನಿ. ಇದಕ್ಕೆ ಬ್ರೌನಿಗೆ ನೀವು ಹಾಫು ಅಥವಾ ಫುಲ್ ಆ ಥರ ಏನಿಲ್ಲ, ಬಟ್ 1 ಇಂಚ್ ಅಂದರೆ ಮೇಲ್ಗಡೆ 1 ಇಂಚ್ ಇದೆ ಅಲ್ವಾ, 1 ಇಂಚ್ ಬಿಟ್ಟು ಇನ್ನು ಮಿಕ್ಕಿದ ಫುಲ್ಲು ತುಂಬಿಸ್ಕೊಳ್ಳಿ. ಸೊ ಕೇಕ್ ಥರ ಇದು ಜಾಸ್ತಿ ಉಬ್ಬೋದಿಲ್ಲ. ಕೇಕಿಗಾದರೆ ಹಾಫ್ ಹಾಕಬೇಕಾಗುತ್ತೆ ಅಥವಾ ಕ್ವಾರ್ಟರ್ ಹಾಕಬೇಕಾಗುತ್ತೆ, ಬಟ್ ಇಲ್ಲಿಗೆ ಏನು ಬೇಡ. ನಿಮ್ಮದು ಏನು ಪ್ಯಾನಲ್ಲಿ ಎಷ್ಟಿದೆ ಅಷ್ಟನ್ನು ನೀವು ಹಾಕ್ಕೊಳ್ಬೋದು, ಬಟ್ 1 ಇಂಚು ಬಿಟ್ಬಿಡಿ. ಇವಾಗ ಟ್ಯಾಪ್ ಮಾಡಬೇಕು. ನಾನು ಆಲ್ರೆಡಿ ಬಾಣಲಿಗೆ ಉಪ್ಪನ್ನ ಹಾಕ್ಕೊಂಡು 15 ಮಿನಿಟ್ಸ್ ಬೇಕ್ ಮಾಡ್ಕೊಂಡಿದ್ದೀನಿ, ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಈ ಪಾತ್ರನ ಬಟರ್ ಇರೋ ಪಾತ್ರನ ಹಾಕಿ ಮೋಲ್ಡ್ ಹಾಕಿ 45 ಮಿನಿಟ್ಸ್ ಬೇಕ್ ಮಾಡ್ತಾ ಇದ್ದೀನಿ. ಕರೆಕ್ಟ್ 45 ಮಿನಿಟ್ಸ್. ಇದು ಜಾಸ್ತಿ ಆ ಕಡೆ ಈ ಕಡೆ ಆಗೋಲ್ಲ. ಸ್ವಲ್ಪ ಬೇಗನೂ ಆಗುತ್ತೆ, ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಬೇಕು. ಸೊ 45 ಮಿನಿಟ್ಸ್ ಆಗಿದ್ಮೇಲೆ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಚಾಕುವಿಂದ. ಸೊ ಎಲ್ಲೂ ಅಂಟ್ಕೊಂಡಿಲ್ಲ, ನೀಟಾಗಿ ಬೇಕಾಗಿದೆ. ಸೊ ಇವಾಗ ತಣ್ಣಗಾಗಿದೆ. ನಾನಿಲ್ಲಿ ಸ್ಕ್ವಯರ್ ಶೇಪಾಗಿ ಕಟ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ಬ್ರೌನಿ ಸ್ಕ್ವಯರ್ ಶೇಪಲ್ಲೇ ಇರುತ್ತೆ. ಸೊ ಸ್ಕ್ವಯರ್ ಶೇಪ್ ಮೋಲ್ಡು ಸ್ಕ್ವಯರ್ ಶೇಪಲ್ಲೇ ಕಟ್ಟಿಂಗ್ಸು. ಸೊ ನಾನಿಲ್ಲಿ ಸ್ವಲ್ಪ ಮೇಲೆ ಶುಗರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಥರ ನೀವು ಮಾಡ್ಕೊಂಡು ತಿನ್ಕೊಳ್ಬೋದು. ಜಸ್ಟ್ ಇವಾಗ ಡಯಾಬಿಟಿಕ್ಸ್ ಇರೋರಿಗೆಲ್ಲ ಇದು ಓಕೆ, ಸ್ವೀಟ್ ಕಮ್ಮಿ ತಿನ್ನೋರಿಗೆ ಇದು ಓಕೆ. ನೋಡಿ ನೀಟಾಗಿ ಬೇಕಾಗಿದೆ. ಇದಕ್ಕೆ ನಿಮಗೆ ಎಕ್ಸ್ಟ್ರಾ ಟಾಪಿಂಗ್ಸ್ ಬೇಕು ಅಂದರೆ ಪ್ಲೇಟಲ್ಲಿಗೆ ಒಂದು ಚಾಕ್ಲೇಟ್ ಇದನ್ನು ಇಟ್ಟು, ಬ್ರೌನಿ ಇಟ್ಟು, ವೆನಿಲಾ ಐಸ್ ಕ್ರೀಮ್ ಮತ್ತು ಹಾಟ್ ಚಾಕ್ಲೇಟ್ ಸಾಸ್. ನಾನು ಆಲ್ರೆಡಿ ಹಾಟ್ ಚಾಕ್ಲೇಟ್ ಬರೀ ಚಾಕ್ಲೇಟ್ ಸಾಸ್ ಲಾಸ್ಟ್ ಟೈಮಲ್ಲಿ ಹೇಳ್ಕೊಟ್ಟಿದ್ದೀನಿ ಹೇಗೆ ಮಾಡೋದು ಅಂತ, ನೀವು ನೋಡ್ಕೊಳ್ಳಿ. ಮತ್ತು ಕ್ಯಾಶ್ಯೂವಲ್ಲಿ ಅಲಂಕಾರ ಮಾಡಿದ್ರೆ ಮುಗೀತು. ಸೊ ನೀವು ಹಿಂಗೂ ತಿನ್ಬೋದು. ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಕ್ಚುಲಿ ನಾನು ಹೀಗೆ ತಿಂದಿದ್ದು ತುಂಬ ಟೇಸ್ಟಿ ಇತ್ತು. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು.